ಫಸ್ಟ್ಗೆ ಸ್ವಾಗತ. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ಉಗ್ರರ ಹಿಟ್ ಲಿಸ್ಟ್ನಲ್ಲಿ ಪ್ರತಾಪ್ ಸಿಂಹ, ವಿಶ್ವೇಶ್ವರ್ ಭಟ್, ಪ್ರಹ್ಲಾದ್ ಜೋಶಿ, ಸಂಕೇಶ್ವರ್ ಕೂಡ ಟಾರ್ಗೆಟ್. ಪತ್ರಕರ್ತ ಸೇರಿ 11 ಶಂಕಿತ ಉಗ್ರರ ಅರೆಸ್ಟ್. ಜ್ಞಾನ ಭಾರತಿಯಲ್ಲಿ ಪೊಲೀಸ್ ರೌಡಿ ವಾರ್, ಗುಂಡು ತಗುಲಿ ಆಸ್ಪತ್ರೆ ಸೇರಿದ ರೌಡಿ ಶೀಟರ್. ಬೆಂಗಳೂರು ಪೊಲೀಸರು ಮತ್ತೆ ತೋರಿಸಿದ್ರು ಪವರ್. ಸಿಎಂಗೂ ತಪ್ಪಲಿಲ್ಲ ವಿದ್ಯುತ್ ಸಮಸ್ಯೆ ಅವಾಂತರ. ಸಹಕಾರ ಸಂಘದ ಕಾರ್ಯಕ್ರಮದಲ್ಲಿ ವಿದ್ಯುತ್ ಸಹಕಾರ ಭಾಷಣಕ್ಕೆ ಅರ್ಧ ಗಂಟೆ ಕಾದು ಕುಳಿತರು ಶೆಟ್ಟರ್. ಪಾಲಿಕೆಯಲ್ಲಿ ಕಸ ಸಮಸ್ಯೆಗೆ ವಿಪಕ್ಷಗಳ ಅಬ್ಬರ. ನಿರ್ಲಕ್ಷ್ಯ ತೋರಿದ ರಾಮ್ಕಿ ವಿರುದ್ಧ ಕ್ರಮಕ್ಕೆ ನಿರ್ಧಾರ. ಮಾವಳ್ಳಿಪುರ ಶ್ರೀನಿವಾಸ್ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರ. ಬಂದಿದೆ ಎಫೆಕ್ಟಿವ್ ಮೈಕ್ರೋ ಆರ್ಗಾನಿಸಂ ದ್ರಾವಣ. ಇದು ಕಸ ದುರ್ವಾಸನೆ ಮುಕ್ತಿಗೆ ರಾಮಬಾಣ. ಬಿಬಿಎಂಪಿ ನೀಡಬೇಕಿದೆ ಈ ಕಡೆ ಗಮನ. ಬೆಂಗಳೂರು ಕ್ರೈಂ ಬ್ರಾಂಚ್ ಪೊಲೀಸರಿಗೆ ಕಂಗ್ರಾಟ್ಸ್ ಹೇಳಲೇಬೇಕು. ಯಾಕಂದ್ರೆ ಅವರ ಚಾಕಚಕ್ಯತೆಯಿಂದ ಉಗ್ರರ ವಿಧ್ವಂಸಕ ಕೃತ್ಯಕ್ಕೆ ಬ್ರೇಕ್ ಬಿದ್ದಿದೆ. ಸಂಸದ ಮತ್ತು ಎಂಎಲ್ಸಿ ಮಾತ್ರವಲ್ಲ, ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ್ ಭಟ್ ಮತ್ತು ಕನ್ನಡಪ್ರಭ ಅಂಕಣಕಾರ ಪ್ರತಾಪ್ ಸಿಂಹ ಕೂಡ ಉಗ್ರರ ಟಾರ್ಗೆಟ್ ಆಗಿದ್ರು. ಬಂಧಿತರಲ್ಲಿ ಒಬ್ಬ ಪತ್ರಕರ್ತ ಕೂಡ ಇದ್ದಾನೆ. ಬಯಲಾಯ್ತು ಉಗ್ರರ ಭಾರೀ ಸಂಚು. ಹತ್ಯೆಗೆ ಸನ್ನದ್ಧವಾಗಿತ್ತು 11 ಉಗ್ರರ ಪಡೆ. ಸುವರ್ಣ ನ್ಯೂಸ್ ಕನ್ನಡಪ್ರಭ ಮುಖ್ಯ ಸಂಪಾದಕ ವಿಶ್ವೇಶ್ವರ್ ಭಟ್ ಟಾರ್ಗೆಟ್. ಕನ್ನಡಪ್ರಭದ ಸಹಾಯಕ ಸಂಪಾದಕ ಪ್ರತಾಪ್ ಸಿಂಹ ಹತ್ಯೆಗೆ ಸಿದ್ಧತೆ. ವಿಜಯವಾಣಿ ಮಾಲೀಕ ವಿಜಯ್ ಸಂಕೇಶ್ವರ್ಗೆ ಸ್ಕೆಚ್. ಹಿಟ್ ಲಿಸ್ಟ್ನಲ್ಲಿ ಸಂಸದ ಪ್ರಹ್ಲಾದ್ ಜೋಶಿ. ಸುಮಾರು 15 ದಿನಗಳಿಂದ ಕ್ರೈಂ ಬ್ರಾಂಚ್ ಪೊಲೀಸರ ಒಂದು ತಂಡ ಹಗಲು ರಾತ್ರಿ ಬೆಂಗಳೂರಿನ ಜೆಸಿ ನಗರದ ಮುನಿರೆಡ್ಡಿ ಪಾಳ್ಯದಲ್ಲಿರುವ ಈ ಮನೆಯ ಮೇಲೆ ಕಣ್ಣಿಟ್ಟಿತ್ತು. ಇನ್ನೊಂದು ತಂಡ ಸದ್ದಿಲ್ಲದೆ ಹುಬ್ಬಳ್ಳಿಗೆ ಪ್ರಯಾಣಿಸಿ ಅಲ್ಲಿನ ಕೇಶವಾಪುರ, ಹಳೆ ಹುಬ್ಬಳ್ಳಿಯ ಕೆಲ ಮನೆಗಳ ಸುತ್ತ ಬೇಹುಗಾರಿಕೆ ನಡೆಸುತ್ತಿತ್ತು. ಮುಹೂರ್ತ ಫಿಕ್ಸ್ ಆದದ್ದು ನಿನ್ನೆ ಬೆಳಿಗ್ಗೆ. ಏಕಕಾಲಕ್ಕೆ ಬೆಂಗಳೂರು ಮತ್ತು ಹುಬ್ಬಳ್ಳಿಯ ಮನೆಗಳ ಮೇಲೆ ದಾಳಿ ನಡೆಸಿ ಒಟ್ಟು 11 ಜನರನ್ನ ವಶಕ್ಕೆ ತೆಗೆದುಕೊಳ್ಳಲಾಯಿತು. ಬಂಧಿತರೆಲ್ಲ ನಿಷೇಧಿತ ಲಷ್ಕರ್ ಎ ತೈಬಾ ಮತ್ತು ಹರ್ಕತ್ ಉಲ್ ಜಿಹಾದಿ ಸಂಘಟನೆಯ ಉಗ್ರರು. ಮೆಂಬರ್ ಆಫ್ ಪಾರ್ಲಿಮೆಂಟ್, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಹಿಂದೂ ಸಂಘಟನೆಯ ಪ್ರಮುಖರು ಹಾಗೂ ರಾಜ್ಯದ ಖ್ಯಾತ ಪತ್ರಕರ್ತರನ್ನು ಗುರಿಯಾಗಿರಿಸಿಕೊಂಡು ಅವರ ಹತ್ಯೆಯ ಸಂಚನ್ನು ರೂಪಿಸಿದ್ದರು. ಬಂಧಿತರ ಪೈಕಿ ಮುತಿ ಉರ್ ರೆಹಮಾನ್ ಸಿದ್ದಿಕ್ ಖ್ಯಾತ ಆಂಗ್ಲ ದಿನಪತ್ರಿಕೆಯೊಂದರಲ್ಲಿ ವರದಿಗಾರನಾಗಿ ಕೆಲಸ ಮಾಡ್ತಿದ್ದ. ವಾಹಿದ್ ಹುಸೇನ್ MBA ಪದವೀಧರ. ಡಾಕ್ಟರ್ ಜಾಫರ್ ಇಕ್ಬಾಲ್ ಶೋಲಾಪುರ್ ಎಂಬಾತ MBBS MD ಮುಗಿಸಿ ವಕಾರ್ಡ್ ಆಸ್ಪತ್ರೆಯಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಿದ್ದ. ಎಜಾಜ್ ಅಹಮದ್ ಮಿರ್ಜಾ ಎಂಬಾತ DRDOನಲ್ಲಿ ವಿಜ್ಞಾನಿಯಾಗಿದ್ದವನು. ಆತನ ಸಹೋದರ ಶೋಹಿಬ್ MCA ಪದವೀಧರ. ಇವರೆಲ್ಲ ಸೇರಿ ಒಂದು ಭಾರೀ ಹತ್ಯಾಕಾಂಡಕ್ಕೆ ಸನ್ನದ್ಧವಾಗಿದ್ದರು. In arresting LVP and Fuji modules, which are planning to target some very important personalities in this state, in the state of Karnataka. Totally, so far, 11 persons have been taken into custody by the police, and weapons and other incriminating materials were seized from their hands. ಲಷ್ಕರ್ ಎ ತಯ್ಯಬಾ ಸಂಪರ್ಕದಲ್ಲಿದ್ದ ಉಗ್ರರು. ಹರ್ಕತ್ ಉಲ್ ಜಿಹಾದಿ ಇಸ್ಲಾಮಿಕ್ ಸಂಘಟನೆ ಸಾಥ್. ಸೌದಿ ಅರೇಬಿಯಾದಿಂದ ಬರುತ್ತಿತ್ತು ನಿರ್ದೇಶನ. ಬಂದು ತಲುಪಿತ್ತು ನಿಷೇಧಿತ ವಿದೇಶಿ ಪಿಸ್ತೂಲ್. ಬಂಧಿತ ಶಂಕಿತ ಉಗ್ರರು ಲಷ್ಕರ್ ಎ ತಯ್ಯಬಾ ಸಂಪರ್ಕದಲ್ಲಿದ್ದರು. ಹರ್ಕತ್ ಉಲ್ ಜಿಹಾದಿ ಇಸ್ಲಾಮಿಕ್ ಸಂಘಟನೆ ಕೂಡ ಇವರಿಗೆ ಸಾಥ್ ನೀಡುತ್ತಿತ್ತು. ಅಲ್ಲದೆ ಸೌದಿ ಅರೇಬಿಯಾದಿಂದ ಬರುತ್ತಿದ್ದ ನಿರ್ದೇಶನದ ಮೇರೆಗೆ ಇವರೆಲ್ಲ ಕಾರ್ಯನಿರ್ವಹಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ಅಲ್ಲದೆ ನಿಷೇಧಿತ ವಿದೇಶಿ ಪಿಸ್ತೂಲು ಕೂಡ ಇವರ ಕೈ ಸೇರಿದ್ದು ಅಚ್ಚರಿ.
ಒಟ್ನಲ್ಲಿ ಕ್ರೈಮ್ ಬ್ರಾಂಚ್ನ ಚಾಣಾಕ್ಷ ಅಧಿಕಾರಿಗಳ ಕಾರ್ಯಾಚರಣೆಯಿಂದ ಒಂದು ವಿಧ್ವಂಸಕ ಕೃತ್ಯಕ್ಕೆ ಬ್ರೇಕ್ ಬಿದ್ದಿದೆ. ದೇಶದ್ರೋಹಿಗಳ ಗುಂಪೊಂದು ಜೈಲು ಸೇರುವಂತಾಗಿದೆ. ಈ ಕಾರ್ಯಾಚರಣೆಗೆ ವಿಜಯ್ ಶಂಕೇಶ್ವರ್ ಮತ್ತು ಪ್ರಹ್ಲಾದ್ ಜೋಶಿ ಸಂತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಈ ಕಣ್ಣೀರು ಈ ಘಟನೆಯಿಂದ ಬರ್ತಾ ಇದ್ದಿಲ್ಲ ನನಗೆ. ಪೊಲೀಸರು ಎಷ್ಟು ಕಷ್ಟದಲ್ಲಿ ಕೂಡ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಜನಗಳು ಪೊಲೀಸ್ ಇಲಾಖೆಯನ್ನು ಎಷ್ಟು ಕೆಟ್ಟದಾಗಿ ನಾವು ನಡೆಸ್ಕೊಂತೀವಿ. ಎಷ್ಟೊಂದು ಅವ್ರ ರಿಸ್ಕ್ನಲ್ಲಿ ಯಾವುದೇ ಆದಂಥ ಒಂದು ಸಣ್ಣ ಪುಟ್ಟ ಗೊಂದಲಕ್ಕೆ ಅಥವಾ ಯಾವುದೇ ಆದಂಥ ಒಂದು ನಡವಳಿಕೆಗೆ ಆ ಇಲಾಖೆ ಬೇಜವಾಬ್ದಾರಿತವಾಗಿ ಪೊಲೀಸ್ ಇಲಾಖೆಯನ್ನು ಇದೊಂದು ಯಶಸ್ವಿ ಕಾರ್ಯಾಚರಣೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಆದರೆ ವಿದೇಶದಿಂದ ಕಾರ್ಯನಿರ್ವಹಿಸುವ ನಿಷೇಧಿತ ಲಷ್ಕರ್ ಎ ತೈಬಾ ಮತ್ತು ಹೂಜಿ ಸಂಘಟನೆಗಳ ಕಾರ್ಯಕರ್ತರು ನಮ್ಮ ನಡುವಿನ ಮಾಧ್ಯಮ ಸಂಸ್ಥೆಗಳು, ಹೈಟೆಕ್ ಆಸ್ಪತ್ರೆಗಳು ಮಾತ್ರ ಅಲ್ಲ, ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿರುವ DRDOದಂತಹ ಸಂಸ್ಥೆಗಳಲ್ಲೂ ನುಸುಳಿದ್ದಾರಾ ಎಂಬ ಪ್ರಶ್ನೆಗಳು ಹುಟ್ಟುವಂತಾಗಿದೆ. ಅಜಿತ್ ಹನುಮಕ್ಕನವರ ಜೊತೆ ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್, ಬೆಂಗಳೂರು. ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಗುಂಡಿನ ಸದ್ದು ಮೊಳಗಿದೆ. ಮೊನ್ನೆ ಮೈಸೂರು ರಸ್ತೆಯಲ್ಲಿ ರಾತ್ರೋರಾತ್ರಿ ಕಾರುಗಳನ್ನ ಧ್ವಂಸಗೊಳಿಸಿದ್ದ ರೌಡಿ ಶೀಟರ್ ನದೀಂ ಖಾನ್ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾನೆ. ರೌಡಿ ಶೀಟರ್ ಮತ್ತು ಪೊಲೀಸರ ಮಧ್ಯೆ ನಡೆದ ಚಕಮಕಿಯಲ್ಲಿ ಬರೀ ರೌಡಿ ಮಾತ್ರವಲ್ಲ, ಪೊಲೀಸರು ಕೂಡ ಆಸ್ಪತ್ರೆ ಸೇರುವಂತಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿಸಿದೆ. ರೌಡಿ ಶೀಟರ್ ನದೀಂ ಖಾನ್ ಮೇಲೆ ಬ್ಯಾಟರಾಯನಪುರ ಪೊಲೀಸರು ಶೂಟೌಟ್ ನಡೆಸಿದ್ದಾರೆ. ಮೊನ್ನೆಯಷ್ಟೇ ಮೈಸೂರು ರಸ್ತೆಯಲ್ಲಿ ನಡೆದಿದ್ದ ಕಾರು ಧ್ವಂಸ ಪ್ರಕರಣದಲ್ಲಿ ನದೀಂ ಪೊಲೀಸರಿಗೆ ಬೇಕಾಗಿದ್ದ. ಆದರೆ 3 ದಿನ ತಲೆ ತಪ್ಪಿಸಿಕೊಂಡಿದ್ದ ನದೀಂ ಖಾನ್ ಇವತ್ತು ಪೊಲೀಸರ ಕಣ್ಣಿಗೆ ಬಿದ್ದ. ತಕ್ಷಣ ಚುರುಕಾದ ಪೊಲೀಸರು ಆತನ ಬೆನ್ನಟ್ಟಿ ಸೆರೆ ಹಿಡಿಯಲು ಮುಂದಾದರು. ಈ ವೇಳೆ ಆರೋಪಿ ನದೀಂ ಖಾನ್ ಪೊಲೀಸ್ ಸಿಬ್ಬಂದಿ ವೆಂಕಟೇಶ್ ನಾಯ್ಡು, ಕುಮಾರ್ ಹಾಗೂ ಪುಟ್ಟಸ್ವಾಮಿ ಮೇಲೆ ಚಾಕುವಿನಿಂದ ದಾಳಿ ನಡೆಸಿ ಪರಾರಿಯಾಗೋಕೆ ಯತ್ನಿಸಿದ. ಈ ವೇಳೆ ಅನಿವಾರ್ಯವಾಗಿ ಬ್ಯಾಟರಾಯನಪುರ ಪೊಲೀಸ್ ಇನ್ಸ್ಪೆಕ್ಟರ್ ಕೋದಂಡರಾಮಯ್ಯ ನದೀಂ ಮೇಲೆ ಗುಂಡು ಹಾರಿಸಬೇಕಾಯಿತು. ಇತ್ತೀಚೆಗೆ ಅವನು ಜೈಲಿನಿಂದ ಬಿಡುಗಡೆ ಆಗಿ ಬಂದಿದ್ದ. ಇವನು ಸಹ ಇದರಲ್ಲಿ ಪ್ರಕರಣದಲ್ಲಿ ಮುಖ್ಯವಾಗಿ ಭಾಗಿಯಾಗಿದ್ದು, ಇವನು ಸಿಕ್ಕಿರಲಿಲ್ಲ. ಇವನ್ನ ದಸ್ಕಿರಿ ಮಾಡಲಿಕ್ಕೆ ನಾವು ಹುಡುಕಾಡ್ತಾ ಇದ್ರು. ನಮ್ಮ ಇನ್ಸ್ಪೆಕ್ಟ್ರು ಮತ್ತು ಅವ್ರ ತಂಡ ಈಗ ಇವನ ಬಗ್ಗೆ ಮಾಹಿತಿ ಬಂದು ಈಗ ಜ್ಞಾನ ಭಾರತಿ ಪೊಲೀಸ್ ಠಾಣೆ ಸರಾದಿನ ಯೂನಿವರ್ಸಿಟಿ ಕಡೆ ಓಡಾಡ್ತಾ ಇದ್ದಾನೆ ಅಂತ ಬಂತು. ಅವನು ಮೋಟರ್ ಸೈಕಲಲ್ಲಿ ಬಂದಾಗ ಚೇಸ್ ಮಾಡಿದರು. ಶಾಮಣ್ಣ ಗಾರ್ಡನ್ ನಿವಾಸಿಯಾಗಿರೋ ನದೀಂ ಖಾನ್ ಸುಮಾರು 13 ವಿವಿಧ ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ. ಬ್ಯಾಟರಾಯನಪುರ ಠಾಣೆಯಲ್ಲಿ 8 ಕೇಸ್, JJ ನಗರ ಠಾಣೆಯಲ್ಲಿ 3 ಕೇಸ್ ಹಾಗೂ ಅಶೋಕನಗರ ಠಾಣೆಯಲ್ಲಿ 1 ಕೇಸ್ ನದೀಂ ವಿರುದ್ಧ ದಾಖಲಾಗಿದೆ. ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಬೆನ್ನತ್ತಿದ್ರು. ಆವಾಗ ಅವನು ಡ್ಯಾಗರಿಂದ ನಮ್ಮ 2 ಪೊಲೀಸ್ ಸಿಬ್ಬಂದಿಗೆ ಅಸಾಲ್ಟ್ ಮಾಡಿದ್ದಾನೆ. ಕೈಗೆ ಇಂಜುರಿ ಆಗಿದೆ. ಹೊಡಿಬೇಡ, ಸರೆಂಡರ್ ಆಗು ಅಂತ ಹೇಳಿದ್ರು. ಅವನು ಸರೆಂಡರ್ ಆಗಲಿಲ್ಲ. ಸರೆಂಡರ್ ಆಗದೇ ಇದ್ದರಿಂದ ಇನ್ ಸೆಲ್ಫ್ ಡಿಫೆನ್ಸ್ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಒಂದು ಏರ್ ಫೈರ್ ಮಾಡಿದರು ಮತ್ತು 2 ರೌಂಡ್ಸ್ ಫೈರ್ ಮಾಡಿದ್ದಾರೆ. ಅವನ ಕಾಲಿಗೆ ಇಂಜುರಿ ಆಗಿದೆ. ಆರೋಪಿ ನದೀಂನ 2 ಕಾಲಿಗೆ ಗುಂಡೇಟು ಬಿದ್ದಿದೆ. ಸದ್ಯ ನದೀಂನನ್ನ ನಾಗರಭಾವಿಯ ಫೋರ್ಟಿಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಗಾಯಾಳು ಪೊಲೀಸರಿಗೆ ಗುರುಶ್ರೀ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಒಟ್ನಲ್ಲಿ ಪೊಲೀಸರ ಮೇಲೇನೆ ಎರಗಿದ ರೌಡಿ ಶೀಟರ್ಗೆ ಪೊಲೀಸರು ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ಅಶ್ವಥ್, ಸುವರ್ಣ ನ್ಯೂಸ್. ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಇರೋದು, ಹಳ್ಳಿಗಳಲ್ಲಿ ಲೋಡ್ ಶೆಡ್ಡಿಂಗ್ ಜಾರಿಯಾಗಿರೋದು ಎಲ್ರಿಗೂ ಗೊತ್ತಿರೋ ವಿಷಯನೇ ಬಿಡಿ. ಸರ್ಕಾರ ಮಾತ್ರ ವಿದ್ಯುತ್ ಸಮಸ್ಯೆ ಬಗೆಹರಿಸಲು ಸರ್ಕಸ್ ಮಾಡ್ತಾನೆ ಇದೆ. ಭರವಸೆಗಳ ಮೇಲೆ ಭರವಸೆ ನೀಡ್ತಿದೆ. ಆದರೆ ಅದ್ಯಾವುದೂ ಇನ್ನೂ ಈಡೇರಿಲ್ಲ ಅನ್ನೋದು ಇವತ್ತು ಸ್ವತಃ ಸಿಎಂಗೆ ಅನುಭವವಾಯಿತು. ಹೌದು, ಸಿಎಂ ಜಗದೀಶ್ ಶೆಟ್ಟರ್ ಇವತ್ತು ಕೆಲ ಕಾಲ ಕತ್ತಲಲ್ಲಿ ಮುಳುಗಿದ್ರು. ಬೆಂಗಳೂರಿನ ಪದ್ಮನಾಭನಗರ ಸಮುದಾಯ ಭವನದಲ್ಲಿ ಕರ್ನಾಟಕ ಸಹಕಾರ ಮಹಾಮಂಡಳಿ ಸಭೆ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಸಿಎಂ ಜಗದೀಶ್ ಶೆಟ್ಟರ್ ಚಾಲನೆ ನೀಡಿದ್ರು. ಒಬ್ಬರ ಹಿಂದೆ ಮತ್ತೊಬ್ಬರು ಅಂತ 4-5 ಮಂದಿ ಭಾಷಣ ಮಾಡಿದ್ರು.
ಇನ್ನೇನು ಸಿಎಂ ಶೆಟ್ಟರ್ ಭಾಷಣ ಮಾಡಬೇಕಿತ್ತು. ಆದರೆ ಸಹಕಾರಿ ಪ್ರೋಗ್ರಾಂನಲ್ಲಿ ವಿದ್ಯುತ್ ಅಸಹಕಾರ ತೋರಿತು. ಕರೆಂಟ್ ಕಟ್ ಆಗಿದ್ದು ಹಾಗಿರ್ಲಿ, ಇತ್ತ ಸಮುದಾಯ ಭವನದಲ್ಲಿ ಜನರೇಟರ್ ಸೌಲಭ್ಯ ಸಹ ಇರಲಿಲ್ಲ. ಹೀಗಾಗಿ ಸಿಎಂ ಭಾಷಣ ಮಾಡಲು ಸುಮಾರು ಅರ್ಧ ಗಂಟೆ ಕಾದು ಕುಳಿತುಕೊಳ್ಳೋ ಪರಿಸ್ಥಿತಿ ಎದುರಾಯಿತು. ಇನ್ನು ಸಿಎಂ ಸಮಯವನ್ನ ವ್ಯರ್ಥ ಮಾಡಿದ್ದಕ್ಕೆ ಸಹಕಾರ ಸದಸ್ಯರೇ ಆಕ್ರೋಶ ವ್ಯಕ್ತಪಡಿಸಿದ್ರು. ಮುಖ್ಯಮಂತ್ರಿಗಳು ಬಂದಾಗನೇ ಕರೆಂಟ್ ಇಲ್ಲ, ಅಟ್ಲೀಸ್ಟ್ ಏರಿಯಾ ಇಂಜಿನಿಯರ್ಸು ಅಥವಾ ಜನರೇಟರ್ನು ಎಲ್ಲ ಪ್ರಿಕಾಷನ್ ಮಾಡ್ಕೊಳ್ಬೇಕಾಗಿದೆಯಲ್ಲ. ಪ್ರಿಕಾಷನ್ ಏನು ಮಾಡ್ಕೊಳ್ತಾರೆ ಈ ಥರ ಮಾಡ್ತಾ ಇದ್ದಾರೆ. ಚೀಫ್ ಮಿನಿಸ್ಟರ್ ಬಂದರೆ, ಕೋಆಪರೇಟಿವ್ ಮಿನಿಸ್ಟರ್ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಏನು ಮಾಡಿದ್ರೆ ಇವರು ನಮ್ಮ ಅರೇಂಜ್ಮೆಂಟ್ ಮಾಡಿ ಏನು ಮಾಡ್ತಾರೆ ಅಂತ. ಈ ವಿದ್ಯುತ್ ಅಸಹಕಾರಕ್ಕೆ ಕಾರ್ಯಕ್ರಮ ಮೇಲ್ವಿಚಾರಕರು ಹಾಗೂ ಮಹಾಮಂಡಳಿ ಅಧ್ಯಕ್ಷರಾದ ದೇವೇಗೌಡ ಕ್ಷಮೆ ಯಾಚಿಸಿದ್ರು. ವಿದ್ಯುತ್ ಶಕ್ತಿ ಹೋಯ್ತು. ಜನರೇಟ್ರು ಆನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಕೂಡ ಒಂದು ಸಣ್ಣ ಪಾಯಿಂಟ್ ಬರ್ನ್ ಆದ್ರಿಂದ ಮತ್ತೆ ಕರೆಂಟ್ ತರೋವರೆಗೂ ಒಂದು 20 ನಿಮಿಷ ತೊಡಕಾಯಿತು. ಅದಕ್ಕೋಸ್ಕರ ನಾವೆಲ್ಲ ಕ್ಷಮೆ ಕೇಳಿದ್ವಿ, ಸಹಕಾರ ಕೊಟ್ಟಿದ್ದಾರೆ. ಒಟ್ನಲ್ಲಿ ಕರೆಂಟ್ ಇಲ್ಲದಿದ್ರೆ ಎಷ್ಟೆಲ್ಲ ಕೆಲಸಗಳು ನಿಂತ ನೀರಾಗುತ್ತೆ ಅನ್ನೋದು ಸಿಎಂ ಆದ್ಮೇಲೆ ಮೊದಲ ಬಾರಿಗೆ ಇವತ್ತು ಶೆಟ್ಟರ್ಗೂ ಸ್ವತಃ ಅನುಭವವಾಗಿರಬೇಕು. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಯುಗಂಧರ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.